ಬೆಂಬಲಿಗರಿಗೆ ಶಾಕಿಂಗ್ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನನ್ನ ಪರ ಡೆಲ್ಲಿಗೆ ಯಾರು ಕೂಡ ಹೋಗಬೇಡಿ, ನನ್ನ ಬಗ್ಗೆ ಹೈಕಮಾಂಡ್ ಜೊತೆ ನಿಮ್ಮ ಮಾತುಕತೆ ಬೇಡ, ನಿಮ್ಮ ಸಮಸ್ಯೆಗಳಿಗೆ ಮಾತ್ರ ನೀವು ದೆಹಲಿಗೆ ಹೋಗಿ, ನೀವು ಮಂತ್ರಿ ಆಗಬೇಕು, ಚೇರ್ಮನ್ ಆಗಬೇಕು ಅಂದ್ರೆ ಹೋಗಿ, ನನ್ನ ಪರವಾಗಿ ಯಾರು ಕೂಡ ದೆಹಲಿಗೆ ಹೋಗೋದು ಬೇಡ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಪವರ್ ಫೈಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು, ಒಂದಷ್ಟು ಡಿಕೆಶಿ ಬಣದ ಶಾಸಕರು, ಒಂದಷ್ಟು ಸಿದ್ದರಾಮಯ್ಯ ಬಣದ ಶಾಸಕರು ಅಂತ ಹೇಳ್ಬಿಟ್ಟು ವಿಂಗಡಣೆ ಆಗೋಗ್ಬಿಟ್ಟಿದೆ. ಇತ್ತೀಚೆಗಷ್ಟೇ ಫಾರಿನ್ ಟ್ರಿಪ್ ಕೂಡ ಹೋಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಬಣದವರು, ಆಸ್ಟ್ರೇಲಿಯಾ ಹಾಗೆ ನ್ಯೂಜಿಲ್ಯಾಂಡ್ಗೆ. ಅದರ ಬೆನ್ನಲ್ಲೇ ಇದೀಗ ದೆಹಲಿಗೆ ಹೋಗುವಂತಹ ಸಂದರ್ಭ ಬಂದಾಗ ಮಾತನಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್, ನನ್ನ ಪರವಾಗಿ ಹೋಗೋದು ಬೇಡ, ನಿಮಗೆ ಮಂತ್ರಿಗಿರಿ ಬೇಕು, ಮಂತ್ರಿ ಪಟ್ಟ ಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಹೈಕಮಾಂಡ್ ಜೊತೆ ಮಾತಾಡಿ, ಅದನ್ನು ಹೊರತುಪಡಿಸಿ ನನ್ನ ಬಗ್ಗೆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೋಗಬೇಡಿ ಅಂತ ಎಚ್ಚರಿಕೆ ಸಂದೇಶವನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ತಮ್ಮ ಶಾಸಕರು, ತಮ್ಮ ಬಣದ ಶಾಸಕರು ಅಂತ ಏನಿರ್ತಾರಲ್ವಾ ಅವ್ರುಗಳಿಗೆ. ಯಾರು ಪ್ರದರ್ಶನ, ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಸಿಎಂ ಆಗ್ಬೇಕು ಅಂತ ಮಾತ್ರದಿಂದ ನೆನ್ನೆ ಹೇಳಿದ್ದಾರೆ, ಬಾಲಕೃಷ್ಣ ಅವರು ಹೇಳಿದ್ದಾರೆ, ಸಿಪಿ ಯೋಗೇಶ್ವರ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಎಲ್ಲ ಆಸೆ ಇಟ್ಕೊಂಡಿರ್ತಾರೆ, ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗ್ಬೇಕು ಅಂತ ಆಸೆ ಇರ್ತದೆ. ಸರ್ ಅವ್ರು ಸಿಎಂ, ನೀವು ಸಿಎಂ ಆಗ್ಬೇಕು ಅಂತ ಆಸೆ ಜಾಸ್ತಿ ಸರ್ ಅವರಿಗೆ. ಮಂತ್ರಿ ಆಗ್ಬೇಕು, ನಾವೆಲ್ಲ ಬೋಲ್ಡ್ ಆಗ್ಬೇಕು, ನಾನು ಪರಮೇಶ್ವರು ಎಕ್ಸ್ಪೆಕ್ಟ್ ಮಾಡ್ತಿದ್ದು, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲಿ ಮಂತ್ರಿ ಆದವರು, ನಾಗೇಶ್ವರು, ಸಿದ್ದರಾಮಯ್ಯ, ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ನೋಡೋಣ, ಬೇರೆಯವ್ರಿಗೆ ವಿಚಾರನ ಗಮನ ಇರ್ತದೆ. ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್, ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ನಾವು ಯಾರು ಮಾತಾಡಿಲ್ಲ, ಚರ್ಚೆ ಆಗ್ತಿದೆ. ಯಾರು ಯಾವ ಪ್ರದರ್ಶನ, ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ. ಡಿ ಕೆ ಶಿವಕುಮಾರ್ ನೋಡ್ತಾ ಇರ್ಬೋದು, ಹೇಳ್ತಾ ಇದ್ರು ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ಮಾತ್ರ ನೀವು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಜೊತೆ ಅದೇನು ಮಾತಾಡಬೇಕೋ ಮಾತಾಡಿ, ನನ್ನ ವಿಚಾರವನ್ನ ಯಾರು ಕೂಡ ಎಲ್ಲೂ ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಎಚ್ಚರಿಕೆ ಸಂದೇಶವನ್ನ ತಮ್ಮ ಬಣದ ಶಾಸಕರಿಗೆ ಕೊಟ್ಟಿರುವಂಥದ್ದು. ಬಿಕಾಸ್ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಅಂದ್ರೆ ಈ ಪವರ್ ಫೈಟ್ ವಿಚಾರದ ಬಗ್ಗೆ ಮಾತನಾಡಕ್ಕಾಗಿನೇ ಡಿ ಕೆ ಶಿನೇ ಕಳ್ಸಿಕೊಡೋದು ಶಾಸಕರನ್ನ, ಇವರೇ ಕಳ್ಸಿಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದವರು ಕೂಡ ಅಲ್ಲಿ ಏನು ಸ್ಥಾನಮಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ, ಯಾಕಾಗಿ ಸಿಎಂ ಇವರೇ ಮುಂದುವರಿಬೇಕು ಅನ್ನೋದಕ್ಕೆ ಅವರ ಪರವಾಗಿರುವಂತಹ ಶಾಸಕರು ತಮ್ಮ ಪವರ್ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಬ್ರು ಕೂಡ ಹೈಕಮಾಂಡ್ಗೆ ಕಳ್ಸಿಕೊಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಯಾವಾಗ ಆಯ್ತು, ಇಬ್ಬರೂ ಕೂಡ ಬಲ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಯಾವಾಗ ರಾಜಕೀಯ ವಲಯದಲ್ಲಿ ಕೇಳಸಿಕ್ತು, ಆ ಸಂದರ್ಭದಲ್ಲಿ ಡಿಕೆಶಿ ಇದೀಗ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಶಾಸಕರಿಗೆ. ನನ್ನ ಪರವಾಗಿ ಅಂತ ಮಾತನಾಡೋದಕ್ಕೆ ನೀವು ಹೋಗೋದು ಬೇಡಪ್ಪ, ನೀವೇನಾದ್ರೂ ನಿಮಗೆ ಮಂತ್ರಿಗಿರಿ ಬೇಕಾ ಅದಕ್ಕೆ ಹೋಗಿ ಮಾತಾಡಿ, ಅದರ್ವೈಸ್ ನನ್ನ ಪರವಾಗಿ ನಾನ್ ಸಿಎಂ ಆಗಬೇಕು, ಇನ್ಯಾರೋ ಡಿ ಸಿ ಎಂ ಆಗಬೇಕು, ಏನು ಹಿಂದೆ ಮಾತುಕತೆ ಆಗಿತ್ತು ಅದನ್ನು ಬಿಟ್ಕೊಡಿ, ಸಿದ್ದರಾಮಯ್ಯನವರಿಗೆ ನೆನಪು ಮಾಡುವಂತಹ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಜೊತೆ ನೀವು ಮಾತನಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಹೈಕಮಾಂಡ್ ಈ ಹಿಂದೆ ವಾರ್ನ್ ಕೂಡ ಮಾಡಿತ್ತು, ಬಹಿರಂಗವಾಗಿ ಯಾವುದೇ ಮಾತುಕತೆಗಳನ್ನ ಆಡೋ ಹಾಗಿಲ್ಲ, ಒಬ್ರಿಗೊಬ್ರು ಟಾಂಗ್ಗಳನ್ನ ಕೊಡೋ ಹಾಗಿಲ್ಲ,
ಏನಿದೆ ಪವರ್ ಫೈಟ್ ನಾಯಕತ್ವದ ವಿಚಾರ ಅದು ಹೈಕಮಾಂಡ್ಗೆ ಬಿಟ್ಟುಬಿಡಿ, ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸೊ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಕೂಡ ವಾರ್ನ್ ಮಾಡಿದ್ರು, ಹೈಕಮಾಂಡ್ ಕೂಡ ಇದೀಗ ವಾರ್ನ್ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಶಾಸಕರಿಗೆ ವಾರ್ನ್ ಮಾಡಿದ್ದಾರೆ.